ಇನ್ನೊಂದು ತಲೆಕೆಡಿಸುವ ಒಂದು ವಿಷಯ ಉಂಟು. ನೀವು ಪುರ್ಸೊತ್ತಲ್ಲಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇದು ತುಂಬಾ ಸಿಂಪಲ್ ಪ್ರಶ್ನೆ, ಆದ್ರೆ ಇದರ ಒಳಾರ್ಥ ತಿಳಿದ್ರೆ ನಾವು ಯಾಕೆ ಹೀಗಿದ್ದೇವೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ಯಾವಾಗಲೂ ನಮ್ಮ ಮುಖನ ಮಿರರ್ ನಲ್ಲಿ ನೋಡ್ತೇವೆ, ಆದ್ರೆ ನಾವು ನಮ್ಮೊಳಗಿನ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಒಮ್ಮೆಯಾದ್ರೂ ಟ್ರೈ ಮಾಡಿದ್ದೇವಾ? ನಮ್ಮಲ್ಲಿ ಯಾವಾಗ್ಲೂ ತುಂಬಾ ಯೋಚನೆಗಳು ಬರ್ತದೆ, ಅದರಲ್ಲಿ ಭಯ, ಆಸೆ, ಸಂತೋಷ, ದುಃಖ ಎಲ್ಲ ಇರ್ತದೆ. ಆದ್ರೆ ಅದನ್ನ ನಿಜವಾಗಿಯೂ ತಿಳಿಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೇವೆ? ಸಾಮಾನ್ಯವಾಗಿ ನಾವು ನಮ್ಮನ್ನ ನಮ್ಮದೇ ದೃಷ್ಟಿಕೋನದಿಂದ ನೋಡ್ತೇವೆ. ನಾವು ಮಾಡಿರುವ ತಪ್ಪುಗಳಿಗೆಲ್ಲ ಒಂದು ರೀತಿಯ ಕಾರಣ ಕೊಡ್ತೇವೆ. ನಮ್ಮ ದೌರ್ಬಲ್ಯವನ್ನ ಈಗಿನ ಸಿಚುವೇಶನ್ ನ ಮೇಲೆ ಹಾಕಿ ಬಿಡ್ತೇವೆ. ನಾವು ಯಾರ ಹತ್ರ ಆದ್ರೂ ಮಾತಾಡ್ತಾ ಇರುವಾಗ ನಮ್ಮ ಒಳ್ಳೆಯ ಗುಣಗಳನ್ನು ಮಾತ್ರ ಹೈಲೈಟ್ ಮಾಡ್ತೇವೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಯಾಕೆ ನಾವು ಹೀಗೆ ಮಾಡ್ತೇವೆ? ಒಮ್ಮೆ ಸುಮ್ಮನೆ ಯೋಚಿಸಿ. ಎಲ್ಲೋ ಒಂದ್ ಕಡೆ ಹೋಗ್ತೀರಾ, ಅಲ್ಲಿ ಸೇಮ್ ನಿಮ್ಮಂತೆ ಇನ್ನೊಬ್ಬ ವ್ಯಕ್ತಿನ ನೋಡ್ತೀರಾ. ಅವನು ನಿಮ್ಮಂತೆ ಮಾತಾಡ್ತಾನೆ, ನಿಮ್ಮಂತೆ ಯೋಚನೆ ಮಾಡ್ತಾನೆ. ನೀವು ಆಶ್ಚರ್ಯದಿಂದ ನೋಡ್ತೀರಾ, ನಿಮ್ಮ ಎಲ್ಲಾ ಯೋಚನೆಗಳು ಸ್ಟಾಪ್ ಆಗ್ತದೆ. ಆವಾಗ ನೀವು ಕೇವಲ ಆತನನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆತನಲ್ಲಿ ಕೆಲವೊಂದು ತಪ್ಪುಗಳು ಕಾಣ್ತದೆ. ಅವನು ಇತರರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಅಹಂಕಾರ ಇದ್ದ ಹಾಗೆ ಕಾಣ್ತದೆ. ನೀವು ನಿಧಾನವಾಗಿ ಆತನ ಎಲ್ಲಾ ಗುಣಗಳನ್ನು ಅಬ್ಸರ್ವ್ ಮಾಡ್ತೀರಾ. ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದು ಆಗಿರ್ಬೋದು. ನೀವು ಬೇರೆಯವರಲ್ಲಿ ಇಷ್ಟಪಡದೇ ಇರುವ ಗುಣ ಆತನಲ್ಲಿ ಇರ್ತದೆ. ಇವಾಗ ಹೇಳಿ, ಆದ್ರೂ ನೀವು ಆತನನ್ನು ಇಷ್ಟಪಡ್ತೀರಾ? ಅಸಲಿಗೆ ಆ ವ್ಯಕ್ತಿ ಯಾರಂದ್ರೆ ಅದು. ಇಲ್ಲೊಂದು ಅಚ್ಚರಿಯ ವಿಷಯ ಏನಂದ್ರೆ, ಯಾವಾಗ ನಾವು ನಮ್ಮನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿಯೋ ಆವಾಗ ಈ ಎಲ್ಲಾ ಪ್ರಶ್ನೆಗಳು ಬರ್ತದೆ. ನನ್ನಲ್ಲೂ ನಾನು ಇಷ್ಟಪಡದೇ ಇರುವ ಗುಣ ಉಂಟು ಅಂತ ಗೊತ್ತಾದ್ರೆ ಯಾವಾಗ? ಇವಾಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರ್ತದೆ. ಅದು ನಾವು ನಮ್ಮನ್ನ ನಿಜವಾಗಿಯೂ ತಿಳಿದುಕೊಂಡಿದ್ದೇವೆ ಅಥವಾ ನಾವು ನಮ್ಮ ಬಗ್ಗೆ ಕಟ್ಟಿಕೊಂಡಿರುವ ಕಥೆಯನ್ನು ಮಾತ್ರ ನಂಬುತ್ತಿದ್ದೇವೆ? ಮನುಷ್ಯನ ಮನಸ್ಸು ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಬಹಳಷ್ಟು ತಂತ್ರಗಳನ್ನು ಮಾಡ್ತದೆ. ನಾವು ತಪ್ಪು ಮಾಡ್ತೇವೆ, ಆದ್ರೆ ಆ ತಪ್ಪನ್ನ ಸರಿ ಅಂತ ಸಮರ್ಥನೆ ಮಾಡ್ಲಿಕ್ಕೆ ತುಂಬಾ ಕಷ್ಟಪಡ್ತೇವೆ. ಮತ್ತೆ ಸಿಚುವೇಶನ್ಗೆ ತಕ್ಕ ಹಾಗೆ ಹಲವಾರು ಕಾರಣಗಳನ್ನ ಕೊಡ್ತೇವೆ. ಆದ್ರೆ ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ನಾವು ರೆಡಿನೇ ಇರಲ್ಲ. ಈ ತೀರ್ಮಾನ ನಮ್ಗೆ ಗೊತ್ತಿರದ ಇನ್ನೊಂದು ಮುಖವನ್ನ ಮುಚ್ಚಿರ್ತದೆ. ಆದ್ರೆ ನಾವು ನಮ್ಮನ್ನ ಭೇಟಿ ಮಾಡಿದಾಗ ಈ ಎಲ್ಲಾ ಸತ್ಯಗಳು ಹೊರಬರ್ತದೆ. ಆವಾಗ ನಾವು ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಇವಾಗ ಇನ್ನೊಂದು ಪ್ರಶ್ನೆ ಬರ್ತದೆ. ಅದು ನಾವು ನಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಜೀವನವನ್ನ ಪ್ರೀತಿಸ್ಲಿಕ್ಕೆ ಹೇಗೆ ಸಾಧ್ಯ? ಅಥವಾ ನಾವು ನಮ್ಮನ್ನ ಸಂಪೂರ್ಣವಾಗಿ ಇಷ್ಟಪಡ್ತಾ ಇದ್ರೆ ನಾವು ಬದಲಾಗ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತೇವೆ? ಈ ಎರಡೂ ಪ್ರಶ್ನೆಗಳು ನಮ್ಮ ತಲೆಗಿಡಿಸಿ ಬಿಡ್ತದೆ. ಇದಕ್ಕೆ ಉತ್ತರ ಇದಿರಬಹುದು: ನಾವು ನಮ್ಮನ್ನ ಸಂಪೂರ್ಣವಾಗಿ ಇಷ್ಟಪಡ್ಲಿಕ್ಕೆ ಅಥವಾ ಇಷ್ಟಪಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಸಮ ಪ್ರಮಾಣದ ಮಿಶ್ರಣ. ಒಳ್ಳೆಯ ಗುಣವೂ ಇದೆ, ಕೆಟ್ಟ ಗುಣವೂ ಇದೆ. ಕೊನೆಯದಾಗಿ ಈ ಎಲ್ಲಾ ಪ್ರಶ್ನೆಗಳು ನಮ್ಮಲ್ಲಿ ಒಂದು ಹಂತದ ತಿಳುವಳಿಕೆ ತರ್ತದೆ. ನಾವು ಬೇರೆಯವರನ್ನೇ ಹೇಗೆ ನೋಡ್ತೇವೆ ಅದು ನಮ್ಮೊಳಗಿನ ಪ್ರತಿಬಿಂಬ ಆಗಿರಬಹುದು. ಅದರಿಂದ ನಾವು ನಮ್ಮನ್ನ ಭೇಟಿಯಾದಾಗ ಇಷ್ಟ ಆಗ್ತೇವಾ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋದು ಅಷ್ಟು ಸುಲಭ ಅಲ್ಲ. ಇದು ಒಂದು ಪ್ರಕ್ರಿಯೆ. ಇದು ನಮ್ಮನ್ನ ನಾವು ಅರಿಯುವ, ಒಪ್ಪಿಕೊಳ್ಳುವ ಮತ್ತು ಬದಲಾಯಿಸುವ ಪ್ರಯಾಣ ಆಗಿರ್ತದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನಷ್ಟು ತಲೆಕೆಡಿಸಿಕೊಳ್ಳುವ ವಿಡಿಯೋಗಳು ಬೇಕಾ? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ. ಅಲ್ಲಿ ತನಕ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ.